ಅಂದಂಗ ಗುಂಡೆ ಯಾವ ಇಲ್ಲೇ ಅದೆಲ್ಲ ಊರ್ ತುಂಬೆಲ್ಲ ಹುಡುಕಾಡಿದ್ನಲ್ಲೋ ತಮ್ಮ. ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತೇನೆ ನಾನು? ಸಂತೋಷದ ಸುದ್ದಿ ಹೇಳದಿತ್ತು, ಮೊದಲಿಗೆ ಹಾಲು ಕುಡಿಪ. ಒಲಿವಾ ಯಾಕೋ ಯಾವಾಗ ಹೆಂಗಿರ್ತಿ ಯಾರಿಗೆ ಗೊತ್ತು ನೀನು? ಮತ್ತು ನನ್ನ ಸ್ವಲ್ಪ ಆಸ್ತಿ ನಿನಗೆ ಬರಲಿ ಅಂತ ತಿಳ್ಕೊಂಡು ಅದ ವಿಷಯ ಕೊಟ್ಟಿದ್ರೆ ಮುಚ್ಚೋ ಬಾಯಿನೇ. ನಿನಗೆ ಹಾಕೋದಿತ್ತಂದ್ರೆ ಸಣ್ಣವ್ ಇದ್ದಾಗ ಹಾಕಿ ಮ್ಯಾಲ ಕಳಿಸ್ತಿದ್ದೆ. ಇಷ್ಟು ದೊಡ್ಡ ಕತ್ತೆ ಆಗ ಮಟ್ಟ ಎದಕ್ ಬಿಡ್ತಿದ್ದೆ? ಹೇಳಕ್ ಬರಂಗಿಲ್ಲ, ಒಂದು ಕಪ್ ಚಾ ಕುಡಿಸಿದೆ. ಮುಚ್ಚ ಬಾಯ್. ನನ್ನ ಮಗ ಅಂದ್ರು ನೀನ, ನನ್ನ ತಮ್ಮ ಅಂದ್ರು ನೀನ. ಸುಮ್ಮ ಹಾಲು ಕುಡಿ. ನನಗ ಸಂತೋಷ ಹೆಚ್ಚಾಗೈತೋ ತಮ್ಮ. ಸಂತೋಷದಾಗ ನಾ ಹಾಲು ಕುಡಿಬೇಕ? ಹೌದು. ಅವ್ ನೋಡ್ತಾನವ. ಅಯ್ಯ ನೋಡ್ಲಿ ಬಿಡು. ಇವ ಬಂದ ಕೂದ್ಲ ತುಂಬವ. ಬಸವಂತವ ಬಸವಂತ. ಅಯ್ಯ ಬಸವಂತ. ಅಯ್ಯ ಇದ್ರ ಮೀಸಾಗತ್ತ ಈಗ ನೀವು ಓಡಾಡ್ಲಿ. ಹಿಂಗ್ಯಾಕಾಗೈತ? ಇದು ಏದಿರಿ ಹೆಂಡತಿ ಓಡೋಗಳ ಏನು? ಅವಂದೆಲ್ಲಿ ಮದುವೆ ಆಗೈತಿ? ಆಗಿಲ್ಲ ಇನ್ನ ಇಲ್ಲ. ಮತ್ತ ಇವ ಬಸವಂತ ಅಂದಿಲ್ಲ ಮತ್ತೆ? ಬಸವಂತ ಗೌಡ್ರ ಮನೆ ಜಿತ್ತಕ್ಕಿದ್ನಲ್ಲ. ಓ ಆ ಬಸವಂತನ? ನಾ ಮೂಲಿ ಮನೆ ಬಸವಂತ ಮಾಡಿದ್ದೆ. ಅವ್ರ ಅಕ್ಕನ ಮಗಳಿಲ್ಲ ಏನ್ ಹೆಚ್ಚ ನೀವ? ಹೌದಾನ? ಅಯ್ಯ ಕರಿ ಜಿಟ್ಟೆ. ತಗೋತಮ್ಮ ಅವನ್ನೇ ನೋಡ್ಕೊಂತ ಕುಂದಿರ್ತೀನಿ. ಹಾಲು ಕುಡಿ. ಸುಮ್ಮನೆ ನಾ ಹೇಳ್ದಂಗ ಹೂ ಅನ್ನೋ ಹೊಳ ಕಡೆ ಹೊಳ ಕಡೆ ಸುಮ್ಮ ಹಾಲು ಕುಡಿ. ಹೆಂಗ ಹಿಂಗ ಕುಡ್ತಿದ್ರು ಹಿಂಗ ಅದೇಯಲ್ಲ ನೀನ್ ನಾವು ಲೈಟಿನ ಕಂಬದಂತವನ. ಇದು 2 ಎಮ್ಮೆ ಹೌದಲ್ಲ? ಅಲ್ಲ, ಇನ್ನೊಂದು 3 ಸೇರಿ ಕೊಟ್ಟಿನಿ. ಯಾಕೆ ಕುಡಿಸಿದ ಅದನ್ನ ಹೇಳ್ಬಿ. ಅಯ್ಯ ಯಾಕಂತ ಖುಷಿನೋ. ಖುಷಿ ಅಂತ ಖುಷಿ ನಿನಗೆ. ಆ ಬಲವಂತಪ್ಪನ ಹೆಣ್ತಿದ್ಲಲ್ಲ ಸಾವಂತ್ರಿ, ಆಕಿನ ಸಾವಂತ್ರಿ. ನಾನ ಬಸರಾಗಿನಿ ಅಂತ ಊರ್ ತುಂಬೆಲ್ಲ ಹೊಟ್ಟಿ ತೋರ್ಸ್ಕೊಂತ ಅಡ್ಡಾಡ್ತಿದ್ಲ. ದೇವ್ರು ಕೊಟ್ಟನ ಆಗಿರ್ಬೇಕು. ನೆಗದ್ ಬಿತ್ತ ನೋಡಕ್ಕೆ ಕೂಸ. ತ್ರಾಸ್ ತಗೋಬೇಡತ್ತಮ್ಮ, ಒಳಗ್ ಹೋಗಿ ಬಾಳ ತಗೈತಿ. ಬೇಕಾರೆ ಕೈ ಹಾಕೋ ಒಳಗ ಬರ್ತತ್ ನೋಡು. ಹೆಣ್ಣರ ಹೌದಲ್ಲಿನ? ಯಾಕೋ ಹೆಣ್ಣಾಗಿದ್ದಕ್ಕ ಹೇಳತ್ತೀನಿ. ನೀನು ಒಂದ್ ಹೆಣ್ಣು. ಹೌದು. ಪಾಪ ಹೆಣ್ಮಳು ಕೂಸತ್ತಿದ್ದಂಗೆ ಹಾಲು ಕುಡಿಸಿದೆ. ಆಕೆ ನನಗೇನು ಹತ್ತಿದಕ್ಕೆ ಹೊಂದಿದಕ್ಕೆ ಮಗಳು ಕೊಟ್ಟಿ ಇಲ್ಲಲ್ಲಿ ಕೊಟ್ರೆ ಆಕೆ ನನ್ನ ಮಗಳನ ಶೆಟ್ಟಿ ಮಗಳದ ಇರುವಂತ ಬೀಗರಾದ್ರಿಲ್ಲ. ಅಯ್ಯ ಅನ್ಕೋಬೇಕು ನಾನು ಕರ್ಮಕ್ಕ. ಇರ್ಲಿ ಬಿಡು. ಇವೊಂದೊಂದು ದೊಡ್ಡ ಕತೆ ಇದಾವ ಈಗ. ಇವಂದೇನಂತ ಹಂಗಲ್ಲಕ್ಕ, ಈಗ ಇವ ಮೊದ್ಲಿನ ಬಸವಂತಲ್ಲ, ಈಗ ಬಂಗಾರ ಬಸವಂತಾಗ್ಯಾನ. ಬಂಗಾರದ ಬಸವಂತಾಗ್ಯಾನ? ಗೌಡ್ರ ಮನೆ ಜಿತಕ್ಕಿದ್ದಿಲ್ಲ? ಹೌದು. ಹಿಂದ ಅವ್ರ ಮನೆ ಹಿತ್ತಲ್ದಾಗ ಬಚ್ಚಲೈತಲ್ಲ, ಬಚ್ಚಲ ಸ್ವಚ್ಛ ಮಾಡೋದು, ಬಚ್ಚಲಾಗ ತೆಗೀರಪ್ಪ, ಸ್ವಲ್ಪ ಚಂದ ಕಟ್ರಪ್ಪ ಅಂತ ಹೇಳ್ಯಾರಂತ. ಅಂದ್ರೆ ಬಚ್ಚಲ ಬಿದ್ದಿತ್ತ ಏನೋ ಒಂದು? ಹಂಗಲ್ಲ, ಮತ್ತೆ ಕಟ್ಬೇಕಾರೆ ಬಚ್ಚಲ ಬಿದ್ದಿರ್ತತಿ. ಸಂಧ್ಯಾಗ ಚರಂಡಿ ಐತಲ್ಲ, ಐತಿ, ಸ್ವಚ್ಛ ಮಾಡಕ್ ಹೋಗ್ಯಾನ. ಚರಂಡಿ ಸ್ವಚ್ಛ ಮಾಡಕ್ ಹೋಗಿದ್ದ. ಅಲ್ಲೇ ತಗ್ಗು ಬಿದ್ದತಿ. ಚರಂಡಿಯಾಗ. ಅದ್ರಾಗ ಇವ ಮುಳುಗಿದ್ ನಾನು. ನಾ ಬೇರೆ ಕಡೆ ಹೋಗ್ತೀನೋ ನಾನು ಬಂಗಾರ ತೊಳೋರು ಏಸು ಮಂದಿ ನಡಿ ಹೇಳಕತ್ತೀನಿಲ್ಲ ನಾನು. ಅದು ಏನಾಗತ್ತಿ ಈಗ ಹೆಂಗ್ ಹೇಳ್ಬೇಕಪ್ಪ ಅಕ್ಕ, ತೆಗ್ ಬಿದ್ದತ್ತಲ್ಲ, ಅದ್ರಾಗ ಇಷ್ಟು ದಪ್ಪ ಇಷ್ಟು ಉದ್ದ, ಎತ್ತ ಲಂಬ ಎತ್ತ ಪಿಂಡ 3 ಬಂಗಾರ ಚಿಣಿ ಸಿಕ್ಕವಂಗ. ಎತ್ತ ಲಂಬ ಎತ್ತ ಪಿಂಡ 3 ಬಂಗಾರ ಚಿಣಿ ಸಿಕ್ಕವು. ಹೋಗ ಈ ಅಮಾಸಿ ಮಾರವನಿಗೆ ಎಲ್ಲಿಂದ ಬಂಗಾರ ಸಿಗುತ್ತ? ಹುಚ್ಚರಿಗೆ ಹೇಳಕತ್ತೆ ಅಲ್ಲೋ ತಮ್ಮ. ಮತ್ತೆ ಯಾರು ಶಣರ ಇಲ್ಲಿ ಅಂದ್ರ ಹುಚ್ಚೇನು ಮಾತು ಹೇಳಕತ್ತೆ ನಾನು. ಯಾಕ ಅದೃಷ್ಟ ಯಾವಾಗ 2ನೇ ಒಲಿತೀವಿ ಹಾಕಿ ಬರಂಗಿಲ್ವಾ? ಅದು ಖರೇನೆ. ಹಣೆ ಬರ್ದಂಗಿರ್ತೈತಿ, ಅವ್ನ ಹಣೆ ಬರ್ತೈತಿ. 3 ಬಂಗಾರ ಚಿಣಿ ಸಿಕ್ಕವು. ಎತ್ತ ಲಂಬ ಎತ್ತ ಪಿಂಡ ಅದನ್ನ ಮತ್ತೊಂದ್ ಕಡೆ ಒತ್ತಿಡಕ್ ಹೊಂಟಿದ್ದಾವ. ಅಲ್ಲೋ ಅವು ಖರೇನ ಬಂಗಾರದವಂತ ಹೆಂಗ ಗೊತ್ತಾಗದು? ಬಂಗಾರ ಅಂಗಡಿ ಹೋಗಿ ನಾನು ಚೆಕ್ ಮಾಡಿಸ್ಕೊಂಡ್ ಬಂದಿನಿ ಬೇ. ಹಂಗಾರೆ ನೀನ ತಗೊಂಡ್ ಹೋಗಿದ್ದೆ ಅವನ? ಪಕ್ಕಾ ಬಂಗಾರ, ಪಕ್ಕಾ ಬಂಗಾರ. ನನ್ನ ಮ್ಯಾಲ ಸಂಶಯ ಇತ್ತಪ್ಪ ಅಂದ್ರ ನೀ 2 ತುದಿ ತಿಕ್ಕಿ ಖಾತ್ರಿ ಆದ್ಮೇಲೆ ಇಟ್ಕೊ ನೀನು. ಹಂಗಂತೀಯ? ಆಯ್ತಗ, ನೀನು ನಂಬಲಾರ್ದೆ ಮತ್ಯಾರನ್ನ ನಂಬಲಿ ನಾನು? ಬ್ಯಾರೆ ಕಡೆ ಹೊಂಟಿದ್ದವ. ಅಲ್ಲೇ ಹೋಗಿದಿ, ನಮ್ಮ ಅಕ್ಕದಾಳ, ಹೌದೌದು, ಇಟ್ಕೊಂತಾಳ ಅಂತ. ಚಲೋ ಮಾಡಿದಿ. ಒಟ್ಟು ರಮೇಶ್ ಹೇಳಿ ಇಲ್ಲ, ಚಿಂತೆ ಮಾಡಕ್ ಹೋಗ್ಬೇಡ. ಸಂಜೆ ಮುಂದೆ ನಮ್ಮ ಮನಿ ಕರ್ಕೊಂಡ್ ಬಂದ್ಬಿಡಿ. ಅಯ್ಯಯ್ಯ ರೊಕ್ಕ ಅಂತ ಕೇಳ್ತಿಲ್ಲ, ಮನಾರ ಐತಿ, ಯಾಕೆ ಚಿಂತೆ ಮಾಡ್ತಾನವ? ಏನು ಬೇಡ, 3 ಬಂಗಾರ ಚಿಣಿ ಕೊಟ್ಟು ಬಿಡೋನು, 100 ರೂಪಾಯಿ ಕೊಟ್ಟು ಬಿಡ್ತೀನಿ, ಜಾತ್ರೆ ಮಾಡಂತ ಹೇಳ್ಬಿಡೋನು. ಈ ಊರಾಗ ನೀವು ಒಬ್ಬೇ ಕೇಳಿದೆಯಾ? ಮತ್ ನಿಮ್ ಸಂಬಂಧಿಕರು ಯಾರು ಅದಾರ? ಮಾಡ್ಕೊಳ್ಬೇಕಂತ ಮಾಡೀನಿ, ಕೈ ಹಚ್ಚೇನಿ, ಆದ್ರೆ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ.
ಏ ಅವ್ವ ಬಂಗಾರ ರೇಟ್ ಹೆಂಗೈತಿ ಈಗ ಹೆಂಗೈತಿ 1.25 1,25,000 ಐತಿ ಅದನ್ನ ಬೇರೆ ಕಡೆ ಹೊಂಟನಪ್ಪ ಅಂತಂದ್ರ ಕೋಟಿ ಗಂಟ್ಲೆ ಬರ್ತೈತಿ ಅದಕ್ಕ ನಾವು ಹೇಳಿದೆ ಏನಂತ ಒಂದು 3 ಕೊಡ್ತೀನಪ್ಪ ಅಂತ ಹೇಳಿದೆ ನಿನವೇನದು 3 ಕೊಡಾಕ ನಾನು ಅದ ಅಂದಲ್ಲ ಮತ್ತೆ ನಾನು 3 ಕೊಡ್ತೇನೆ ಅಂದಲ್ಲ ನೀನ ನಾನ 3 ಲಕ್ಷ ರೂಪಾಯಿ ಕೊಡಿಸ್ತೀನಪ್ಪ ಅಂತ ಹೇಳಿದೆ 3 ಲಕ್ಷ ರೂಪಾಯಿ ಕೊಡ್ತೇನೆ 3 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿದೆ ನಿನ್ ಕಡೆ ಅದಾವ ಸಸ್ತಾದಾಗ ನಿನ್ ಕಡೆ ಕೊಡಿಸ್ತೀನಿ 3 ಲಕ್ಷ ಹಾ. ನಾನು ಎಲ್ಲಿಂದ ಕೊಳ್ಳೋ ತಮ್ಮ 3 ಲಕ್ಷನಾ ವಿಚಾರ ಮಾಡು ಈ ಊರಾಗ ಮಂದಿ ನಿಂಗೆ ಏನಂತಿದ್ರು ಏನಂತೀರ ಬಡ್ಡಿ ಸಂಘವು ಬಂದ್ಲು ಅಂತಿದ್ರು ಹೌದು ಅಕಸ್ಮಾತ್ ಅದ್ರಾಗ ಒಂದು ಗಟ್ಟಿ ಮುರುಷಿ ನೀನು ಚಿನ್ನ ಮಾಡ್ಸ್ಕೊಂಡು ಹಾಕೊಂಡು ನಿಂತಿರ್ಗೋ ಹೊಂಟ್ರ ಸಾಕ ಬಂಗಾರ ಸಂಘವು ಬಂದ್ಲು ಬಂಗಾರ ಸಂಘವು ಬಂದ್ಲು ಅಂತ ಕರೀತಾರಲ್ಲ ಊರಾಗ ವಿಚಾರ ಮಾಡು ಆಯ್ತು ತಗೋ ಹಂಗಾರ ಊರಾಗಿನ ಮಂದಿ ಬಾಯಾಗ ಕರ್ಸ್ಕೋಬೇಕಪ್ಪ ಅಂದ್ರೆ ಶೆಟ್ಟಿ ರೊಕ್ಕಕ್ಕ ಕತ್ರಿ ಹಾಕಿದ್ರು ತಿಂತಿಲ್ಲ ತಮ್ಮ ವಿಚಾರ ಮಾಡ್ಬೇಡ ಹೆಂಗಿದ್ರು ಮಾವ್ 2 ಕೊಟ್ಟಾನ 2 ಲಕ್ಷ ರೂಪಾಯಿ ಕೊಟ್ಟಾನು ಇಟ್ಕೊಳಕ ನಾನು ಬಡ್ಡಿ ಇಡ್ಡಿಲ್ಲ ತೊಂಬತ್ತು ಕೊಟ್ಟಿಲ್ಲ 1 ಲಕ್ಷ ರೂಪಾಯಿ 3 ಆದವಲ್ಲ ಲಕ್ಷ ರೂಪಾಯಿ ಕೊಟ್ಟು ಬಿಡು ಆಯ್ತು 3 ಇಟ್ಕೊಂಡ್ಬಿಡು ಏನ ಬಂಗಾರ ಗಟ್ಟಿ ಹಂಗಾರ ನಾನಿನ ಹೆಣ ಚಂದ ಮಾಡ್ಲಿ ಎತ್ತ ಲಂಬ ಅಯ್ಯೋ ಹಂಗಾರೆ ಸುದ್ದಿನ ಬಿಟ್ಟು ಬಿಡುತ್ತಮ್ಮ ಸಂಜೆ ಮುಂದೆ ಹಿತ್ಲು ಬಾಗ್ಲಿ ಕರ್ಕೊಂಡ್ ಬಂದ್ಬಿಡಿಯಪ್ಪ ಮುಂಚೆ ಬಾಗಲ ಕರ್ಕೊಂಡ್ ಬರ್ತೀನಿ ಬೇಡ ಯಾಕ ಶೆಟ್ಟಿ ಗುಂಟಕ್ಕೆ ಹೆಣ ಕುಂತಂಗ ಅಲ್ಲೇ ಕುತ್ಕೊಂಡಿರ್ತಾನವ ಅವ್ನ್ ಯಾವ್ದಾರ ಬಡ್ದು ಊರಿಗೆ ಕಳ್ಸ್ಬಾರ್ದ ಅದು ಬಡಿಯಂಗಿಲ್ಲ ಅದ ನಮ್ನಾಗ ಹೊಳ್ಳಿ ಬಡ್ಕೊಂತದ ನಾಯಿನ ನಡಿಲೆ ಸಂಜೆ ಮುಂದೆ ಕರ್ಕೊಂಡ್ ಬರೋದು ಮರಿಬೇಡ ಯಾಕ ಎತ್ತ ಲಂಬ ಎತ್ತ ಪಿಂಡ ಯಾಕ ಎತ್ತ ಲಂಬ ಎತ್ತ ಪಿಂಡ ಅಯ್ಯೋ ತಮ್ಮ ಏಕ ಬೆಳತನ ಓದ್ರಿ ಅಂತಾನ ಬಸವಂತ ಕೆಲಸ ಅಂತೂ ಆತ ಕುರಿ ಹಳ್ಳಕ್ಕ ಬಿತ್ತ ಬರೋಬ್ಬರಿ ಆತಲ್ ಕೆಲಸ ಕಡೆದೊಂದ ಕೆಲಸ ಇನ್ನ ನಿನಗೆ ಎಷ್ಟು ಬೇಕಂದಿ ಅರ್ಧ 1.5 ಲಕ್ಷ ರೂಪಾಯಿ ಕೊಡ್ತೀನಿ ಊರ ಬಿಟ್ಬಿಡು ಅಂದ್ರ 1-2 ವರ್ಷ ಆದ್ಮೇಲೆ ಬಾವ ಹೇಳಿ ಅಂತ ಹೇಳಿ ಯಾಕಲ್ದು ನಡಿ ಹೋಗೋಣ ಕೆಲಸ ಅಂತೂ ಆತಲ್ಲ ಕೆಲಸ ಆತ್ ನಡಿ ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಪಟ್ಟಿ ಉರಿಸತಾಳ ಬಗಲಗ ಕೂಸಂದ ತಂದಾಳ ಪಟ್ಟಿ ಉರಿಸತಾಳ ಬಗಲಗ ಕೂಸಂದ ತಂದಾಳ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಾಳ ನಂಗ ಮಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಾಳ ನಂಗ ಮಾಟ ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಪಟ್ಟಿ ಉರಿಸ್ತಾಳ ಬಗಲಗ ಕೂಸಂದ ತಂದಾಳ ಪಟ್ಟಿ ಉರಿಸ್ತಾಳ ಬಗಲಗ ಕೂಸಂದ ತಂದಾಳ ರವಿ ಕುಂಬಾರ್ ಈ ನನ್ನ ಕಲೆ ನೋಡಿ 100 ರೂಪಾಯಿ ಕಾಣಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು.